ಹೆಲೋ ಎವ್ರಿವನ್. ಈ ಕಡಲೆಕಾಳು ಸಾರು ಯಾಕಾದರೂ ಮಾಡೋಕ್ಕೆ ಹಚ್ಕೊಂಡು ಅನಿಸ್ಬಿಡ್ತು ನನಗೆ. ನಾನೇನು ಇನ್ನೂ ಟೈಮ್ ಇದೆ ಅಂತೇಳಿ ಸ್ಲೋ ಆಗಿ ಮಾಡ್ತಾ ಇದ್ದೀನಿ. ಇಷ್ಟರಲ್ಲಿ ನಮ್ಮ ಯಜಮಾನ್ರು ನಾನು ಬೇಗ ಹೋಗಬೇಕು ಅಂತೇಳಿ ಅರ್ಜೆಂಟ್ ಮಾಡ್ತಾ ಇದ್ದಾರೆ. ಇದು ನೋಡಿದ್ರೆ ಮಿಡ್ಲಲ್ಲಿದೆ. ಹೆಂಗೆ ಮಾಡೋದು? ಸ್ವಲ್ಪ ಟೈಮ್ ತೊಗೊಳುತ್ತೆ ಅಲ್ವಾ ಅಡುಗೆ ಮಾಡೋದಂದಮೇಲೆ. 5 ನಿಮಿಷಕ್ಕೊಂದು ಸರಿ ಆಯ್ತಾ ಅಂದರೆ ಎಲ್ಲಿಂದ ಆಗುತ್ತೆ? ಮಾಡ್ತಾ ಇದ್ದೀನಿ ತಾನೆ, ಮಾಡೋಕ್ಕಾದ್ರೂ ಟೈಮ್ ಕೊಡಲಿಲ್ಲ ಅಂದರೆ ಹೇಗೆ ಮಾಡೋದು? ಇವರು ಅರ್ಜೆನ್ಸಿ ಎತ್ತಾಗಿರಲಿ, ಇವ್ರು ಅರ್ಜೆಂಟ್ ಮಾಡೋದಕ್ಕೆ ನಾವು ಏನು ಹಾಕಿವೋ ಏನು ಬಿಟ್ಟಿವೋ ಅನ್ನೋದನ್ನು ಮರ್ತೋಗ್ಬಿಡ್ತೀವಿ. ಮತ್ತೇನಾದರೂ ಒಂದು ಮಿಸ್ ಆಯ್ತಂದ್ರೆ ಆಮೇಲೆ ಉಪ್ಪಿಲ್ಲ ಖಾರ ಇಲ್ಲ ಅಂತೇಳಿ 16 ಹೆಸರಿಕ್ತಾರೆ. ನಿಮ್ಮ ಮನೇಲೂ ಇದೇ ಥರ ಪ್ರೊಸೆಸ್ ನಡೀತಿದೆಯಾ? ಹಾಗಾದರೆ ಒಂದು ಚಿಕ್ಕ ಕಮೆಂಟಿಂದ ತಿಳಿಸಿ. ನಾನು ಈ ಕಡಲೆಕಾಳು ಪಲ್ಯ ಮಾಡಿದ್ದು ಇವತ್ತೇ ಫಸ್ಟು. ಆದರೂ ಸಹ ಅಷ್ಟು ಅರ್ಜೆಂಟಲ್ಲಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಗೊತ್ತಾ? ಮಾಡ್ತಾ ಇರ್ಬೇಕಾರೆ ಮನೆಯೆಲ್ಲ ಒಂದು ಸೂಪರ್ ಅರೋಮಾ, ಮದುವೆ ಮನೇಲಿ ಟೇಸ್ಟ್ ಇರುತ್ತೆ ಅಲ್ವಾ, ಆ ಟೇಸ್ಟ್ ಬಂದಿದೆ. ನನಗಂತೂ ಮತ್ತೆ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತಪ್ಪ, ಅಷ್ಟು ಚೆನ್ನಾಗಿದೆ. ಮತ್ತು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಮತ್ತಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ಫಾಲೋ ಮಾಡಿ.